ಮುಂಬೈ ವಾಚರ್ಸ್ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ನಡೆದಂತ ಈ ಒಂದು ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ಫಸ್ಟ್ ಟೈಮ್ ಈ ಒಂದು ಲಕ್ನೋ ಗ್ರೌಂಡ್ ನಲ್ಲಿ 200 ರನ್ ಟಾರ್ಗೆಟ್ 203 ರನ್ ಟಾರ್ಗೆಟ್ ಮಾಡಿತ್ತು ಫ್ರೆಂಡ್. ಇದ್ರ ಫಸ್ಟ್ ಟೈಮ್ ಇವರು ಬಂದಿರೋಂತ 3 ವರ್ಷ ಆಯ್ತು. 3 ವರ್ಷದಲ್ಲಿ ಫಸ್ಟ್ ಟೈಮ್ 200 ರನ್ ರೀಚ್ ಮಾಡಿದ್ದಾರೆ. ಟಾರ್ಗೆಟ್ ಫಸ್ಟ್ ಟೈಮ್ ಕೊಟ್ಟಿದ್ದಾರೆ ಫ್ರೆಂಡ್. ಇದರಿಂದ ಈ ಒಂದು ಟಾರ್ಗೆಟ್ ನ ಮುಂಬೈ ಇಂಡಿಯನ್ಸ್ ಕೊಟ್ಟಿದ್ದು. ಮುಂಬೈ ಇಂಡಿಯನ್ಸ್ ಈ ಒಂದು ಟಾರ್ಗೆಟ್ ಚೇಸ್ ಮಾಡುತ್ತೋ ಇಲ್ಲೋ ಅನ್ನೋದು ಕೂಡ ಕನ್ಫರ್ಮ್ ಇದ್ದಿಲ್ಲ. ಯಾಕಂದ್ರೆ ಇವರು ಒಂದು 2-3 ಮ್ಯಾಚ್ ಇಂದ ಬಹಳ ಸ್ಟ್ರಗಲ್ ಮಾಡ್ತಾ ಇದ್ರು ಫ್ರೆಂಡ್ ಇವರು. ಯಾಕಂದ್ರೆ ಇವ್ರಿಗೆ ಚೇಸಿಂಗ್ ಅಂದ್ರೆ ಸ್ವಲ್ಪ ಎಳುತ್ತಿದ್ರು. ಹಾಗಾಗಿ ಈ ಒಂದು ಮ್ಯಾಚ್ ನಲ್ಲಿ 203 ರನ್ ಚೇಂಜ್ ಮಾಡ್ತಾರೋ ಅನ್ನೋದು ಕೂಡ ಡೌಟ್ ಇತ್ತು. ಅದು ಕೂಡ ಡೌಟ್ ಕೂಡ ಕ್ಲಿಯರ್ ಮಾಡಿದ್ರು. ಯಾವ ರೀತಿ ಕ್ಲಿಯರ್ ಮಾಡಿರುತ್ತೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಫಸ್ಟ್ ಟಾಸ್ ಗೆದ್ದ ಮುಂಬೈ ಇಂಡಿಯನ್ಸ್ ನಾವು ಚೇಸಿಂಗ್ ಮಾಡ್ತೀವಿ ಅಂತ ಬಾಲಿಂಗ್ ತಗೊಂಡ್ರೆ, ಫಸ್ಟ್ ಬಂದ ಬ್ಯಾಟಿಂಗ್ ನಲ್ಲಿ ಆರಂಭದಲ್ಲೇ ಭರ್ಜರಿ ಆರಂಭ ಸಿಕ್ಕಿತ್ತು ಲಕ್ನೋ ಸೂಪರ್ ಜೈಂಟ್ಸ್ಗೆ. ಯಾಕಪ್ಪ ಅಂದ್ರೆ ಇಲ್ಲಿ ಮಾಶ್ ಅವರು ಸ್ಫೋಟಕ ಇನ್ನಿಂಗ್ಸ್ ಕರ್ತಿದ್ರು ಫ್ರೆಂಡ್. ಟೋಟಲ್ ಆಗಿ ಮಾಶ್ ಬ್ಯಾಟ್ ಇಂದ ಜಸ್ಟ್ ಮಾರ್ಕ್ರಮ್ 7 ರನ್ ಇದ್ರೆ ಆಲ್ರೆಡಿ ಮಾರ್ಕ್ಸ್ ಅವರು 50 ಮಾಡ್ಕೊಂಡ್ರು. ಅರ್ಧ ಶತಕ ಕೂಡ ಪೂರ್ತಿ ಮಾಡಿಸ್ಕೊಂಡ್ರು. ಇಲ್ಲಿ ರನ್ ಸುರಿಮಳೆನೆ ಹೊಡಿಸಿದ್ರು ಮಾರ್ಕ್ಸ್ ಅವರು. ಮಾರ್ಕ್ಸ್ ಅವರು 60 ರನ್ ಮಾಡಿ ಔಟ್ ಆದ್ಮೇಲೆ ಆಮೇಲೆ ಮಾರ್ಕ್ರಮ್ ಕೂಡ ಸ್ವಲ್ಪ ಇನ್ನಿಂಗ್ಸ್ ಕಟ್ತಾ ಇದ್ರು ಫ್ರೆಂಡ್. ಟೋಟಲ್ ಆಗಿ ಅವ್ರ ಬ್ಯಾಟ್ ಇಂದ ಯಾವಾಗ ಮಾರ್ಕ್ಸ್ ಔಟ್ ಆದ್ರು, ಇವರು ಚಲೋ ಮಾಡ್ಕೊಂಡ್ರು. ಇವರು ಕೂಡ 53 ರನ್ ಮಾಡಿ ಕೂಡ ಔಟ್ ಆದ್ರು. ಆಮೇಲೆ ಬಂದ ಬಿನ್ನಿ ಹಾಗೆ ಮಿಲ್ಲರ್, ಇವರು ಲಾಸ್ಟ್ ಗೆ ಡೆತ್ ಓವರ್ ನಲ್ಲಿ ಸ್ವಲ್ಪ ರನ್ ಮಾಡಿ ಟೋಟಲ್ ಆಗಿ 303 ರನ್ ಮಾಡಿದ್ರು. ಸಾರಿ 203 ರನ್ ಮಾಡಿದ್ರು. ಇದರಲ್ಲಿ ಟೋಟಲ್ ಆಗಿ 5 ವಿಕೆಟ್ ತಗೊಂಡ ಹಾರ್ದಿಕ್ ಪಾಂಡ್ಯ. ಇಲ್ಲಿ ಮಿಡಲ್ ಓವರ್ ನಲ್ಲಿ 2 ವಿಕೆಟ್ ತಗೊಂಡ್ರು. ಆಮೇಲೆ ಡೆತ್ ಓವರ್ ನಲ್ಲಿ 3 ವಿಕೆಟ್ ತಗೊಂಡ ಮೂಲಕ 5 ವಿಕೆಟ್ ಫಸ್ಟ್ ಟೈಮ್ IPL ಹಿಸ್ಟ್ರಿಲೇ ಇವರ ಒಂದು ರೆಕಾರ್ಡ್ ಆಯ್ತು ಫ್ರೆಂಡ್. 5 ವಿಕೆಟ್ ತಗೊಂಡಿದ್ದು ರೆಕಾರ್ಡ್ ಆಯ್ತು. ಹಿಂದಿಗೂ ತಗೊಂಡಿದ್ದಿಲ್ಲ, ಇದು ಫಸ್ಟ್ ಟೈಮ್ ತಗೊಂಡಿದ್ದಾರೆ. ಇದರಿಂದ 203 ರನ್ ಟಾರ್ಗೆಟ್ ಕೊಟ್ಟಿತ್ತು ಲಕ್ನೋ ಸೂಪರ್ ಜೈಂಟ್ಸ್ ಮುಂಬೈ ಇಂಡಿಯನ್ಸ್ಗೆ. ಮುಂಬೈ ಇಂಡಿಯನ್ಸ್ ಈ ಒಂದು ಟಾರ್ಗೆಟ್ ಚೇಂಜ್ ಮಾಡಬೇಕು. ಇಲ್ಲಿ ರೋಹಿತ್ ಶರ್ಮನ ಹೊರಗಿಟ್ಟು ವೆಲ್ ಜಾಕ್ಸ್ ಓಪನಿಂಗ್ ಮಾಡಿದ್ರು. ವೆಲ್ ಜಾಕ್ಸನ್ ಕೂಡ ಫೇಲ್ ಆದ್ರು ಫ್ರೆಂಡ್. ಟೋಟಲ್ ಆಗಿ ಫೇಲ್ ಆಗ್ತಾ ಇದ್ದಾರೆ. ಒಂದು ಕೆಲವೊಂದು 3 ಪಂದ್ಯದಲ್ಲೂ ಕೂಡ ಫೇಲ್ ಆಗ್ತಾ ಇದ್ದಾರೆ. ವೆಲ್ ಜಾಕ್ಸನ್ ಕೂಡ ಔಟ್ ಆದ್ರು. ಆಮೇಲೆ ಬಂದ ಸೂರ್ಯಕುಮಾರ್ ಯಾದವ್, ತಿಲಕ ವರ್ಮ ಸ್ವಲ್ಪ ನಿಧಾನಗತಿಯಿಂದ ಬ್ಯಾಟಿಂಗ್ ಮಾಡಿದ್ರು ಕೂಡ ಸ್ವಲ್ಪ ರನ್ ಬಂದ್ರು. ಆದ್ರೆ ಇವರು ರನ್ ಬಂತು 67 ರನ್ ಮಾಡಿ ಸೂರ್ಯಕುಮಾರ್ ಔಟ್ ಆದ್ರೆ. ಆಮೇಲೆ ತಿಲಕ್ ಕೂಡ ಔಟ್ ಆದ್ರು. ಆಮೇಲೆ ಬಂದು ಹಾರ್ದಿಕ್ ಪಾಂಡ್ಯ ಕೂಡ ಮ್ಯಾಚ್ ಗೆಲ್ಸಕ್ ಆಗ್ಲಿಲ್ಲ. 28 ರನ್ ಮಾಡಿ ಈ ಒಂದು ಮ್ಯಾಚ್ ಮುಂಬೈ ಇಂಡಿಯನ್ಸ್ ಕೈ ಸೇರಿತ್ತು. 12 ರನ್ ಇಂದ ಈ ಒಂದು ಮ್ಯಾಚ್ ಸೋತಿದೆ ಮುಂಬೈ ಇಂಡಿಯನ್ಸ್ ತಂಡ ಫ್ರೆಂಡ್. ಟೋಟಲ್ ಆಗಿ ಇದರಿಂದ ಮುಂಬೈ ಇಂಡಿಯನ್ಸ್ ತಂಡ 3 ಸೋತಿದೆ, 1 ಗೆದ್ದಿದೆ. ಇದರಿಂದ ಲಕ್ನೋ ಸೂಪರ್ ಜೈಂಟ್ಸ್ ಗೆ ಮ್ಯಾಚ್ ಗೆದ್ದಿದೆ. ಆದ್ರೆ ಇಲ್ಲಿ ರನ್ ರೇಟ್ ಯಾವುದು ಮ್ಯಾಚ್ ಆಗಿಲ್ಲ. ಯಾಕಂದ್ರೆ ಇಲ್ಲಿ ಮ್ಯಾಚ್ ಆಗಿಲ್ಲ ಅಂದ್ರೆ 12 ರನ್ ಇಂದ ಗೆದ್ದಿದೆ. ಹಾಗಾಗಿ ಇಲ್ಲಿ ರನ್ ರೇಟ್ ಬೂಸ್ಟ್ ಆಗೋಲ್ಲ. ಜಸ್ಟ್ ಗೆಲ್ಲೋದು 2 ಪಾಯಿಂಟ್ ಅಷ್ಟೇ ಸಿಕ್ಕಿದೆ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಮ್ಯಾಚ್ ನಿಮಗೆ ಏನಿಸ್ತದ ಕಮೆಂಟ್ ಮಾಡಿ ತಿಳಿಸಿ. ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಅಂತ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಟೇಕ್ ಕೇರ್, ಬಾಯ್.